ಇನ್ನು ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ಮತ್ತೆ ತೆರಿಗೆ ಯುದ್ಧ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿರುವಂತಹ ನಿರ್ಮಲಾ ಸೀತಾರಾಮನ್ ರಾಜ್ಯ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ. ಇತ್ತ ಬಹಿರಂಗ ಚರ್ಚೆಗೆ ಪಂಥಾಹ್ವಾನ ನೀಡಿದ್ದಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಭಿಕರಿಗೆ ತೆರಿಗೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಆರೋಪಗಳಿಗೆ ಪಿಪಿಟಿ ಮುಖೇನವಾಗಿ ಹೇಗೆ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಕೇಂದ್ರ ಅನ್ನುವಂತ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಬೋಣ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ಜೋರಾಯಿತು ಬರ पॉलिटिक्स, राज्य केंद्र सचिवर टॉक फाइट. बेंगलुरु के टैक्स को हमारी हक मान करके क्या होगा कल्याण कर्नाटक में. ತೆರಿಗೆಯಲ್ಲಿ ನಮ್ಮ ಪಾಲು 23% ಕಟ್ ಆಯ್ತು. ಯಾಕೆ ನಮ್ಮ ಮೇಲೆ ದ್ವೇಷ ಸಾಧನೆ? ನೀವು ಡಿಲೇ ಮಾಡಿ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಿರಲ್ಲ. ಅಮಿತ್ ಶಾ ಅವರ ಹತ್ರ ಭೇಟಿಯಾದಾಗ ಟಿಕೆಟ್ ಮ್ಯಾಚ್ ನೋಡಕ್ಕೆ ಟಿಕೆಟ್ ಕೇಳಕ ಹೋಗಿದ್ವಿ ನಾವು. ತೆರಿಗೆ ಯುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಾರಿರೋ ತೆರಿಗೆ ಯುದ್ಧ ಲೋಕಾಖಾಡದಲ್ಲೂ ಭಾರಿ ಸದ್ದು ಮಾಡ್ತಿದೆ. ಅದರಲ್ಲೂ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದ್ಮೇಲೆ ಬರ ಪರಿಹಾರದ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಹೀಗಾಗಿ ಅಮಿತ್ ಶಾ ಸುಳ್ಳು ಹೇಳ್ತಿದ್ದಾರೆ, ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲೆಸೆದಿದ್ದ ಕಾಂಗ್ರೆಸ್ ಬರ ಪರಿಹಾರ ಚರ್ಚೆಗೆ ಪಂಥಾಹ್ವಾನ ನೀಡಿದ್ದು. ಇದೇ ಹೊತ್ತಲ್ಲಿ ಬೆಂಗಳೂರಿನಲ್ಲೇ ಕೇಂದ್ರ ವಿತ್ತ ಸಚಿವೆ ಸುದ್ದಿಗೋಷ್ಠಿ ನಡೆಸಿದ್ದು ಭಾರಿ ಕುತೂಹಲ ಮೂಡಿಸಿತ್ತು. ಆದರೆ ನಿರ್ಮಲಾ ಸೀತಾರಾಮನ್ ಪಂಥಾಹ್ವಾನವನ್ನ ನಿರಾಕರಿಸಿದ್ರು. ತಮಗೆ ಒಂದು ಬಹಿರಂಗ ಆಹ್ವಾನ ಬಂದಿತ್ತು ಚರ್ಚೆ ಸಂಪರ್ಕದಲ್ಲಿ, ಅದನ್ನು ಯಾಕೆ ಸ್ವೀಕಾರ ಮಾಡಬಾರದಿತ್ತು? ಬಹಿರಂಗ ಆಹ್ವಾನ ಕೊಟ್ಟಿದ್ರು, ಅದನ್ನು ಯಾಕೆ ಸ್ವೀಕಾರ ಯಾಕೆ ಮಾಡಬಾರದಿತ್ತು? ಹೀಗೆ ಪಂಥಾಹ್ವಾನ ನಿರಾಕರಿಸಿದ ನಿರ್ಮಲಾ ಸೀತಾರಾಮನ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತು. ಬೆಂಗಳೂರಿಗರು ತಮ್ಮ ತೆರಿಗೆ ಹಣ ಕೇಳಿದ್ರೆ ಕಲ್ಯಾಣ ಕರ್ನಾಟಕದ ಪಾಡೇನು ಅಂತ ಪ್ರಶ್ನೆಯನ್ನ ಮುಂದಿಟ್ರು. ಹಾಗೇನೆ ಹಣಕಾಸು ಆಯೋಗದ ವರದಿಯಲ್ಲಿ ವಿಶೇಷ ಅನುದಾನದ ಶಿಫಾರಸ್ಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. बेंगलुरु के टैक्स को हमारी हक मान करके, अपने हक मान करके अगर वापस इधर ही खर्च करने के लिए डिमांड किया तो क्या होगा कल्याण कर्नाटक में. The final report didn't mention it, but I'm telling you something more. Finance Commission did not mention or did not tell us to give special assistance for capital expenditure. You're hanging on to that 5,000 crores which was mentioned in the interim report. No, I'm telling you something which was not even in the final report. ಬಹಿರಂಗ ಚರ್ಚೆಗೆ ಪಂಥಾಹ್ವಾನ, ಕುರ್ಚಿ ಹಾಕಿ ಕುಳಿತ ಕೃಷ್ಣ ಬೈರೇಗೌಡ. ಆತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಧ್ಯಮಗೋಷ್ಠಿ ಮುಗಿತಾ ಇದ್ದಂತೆ ಇತ ಕಂದಾಯ ಸಚಿವ ಚರ್ಚೆಗೆ ಸಿದ್ಧರಾಗಿದ್ರು. ಸಚಿವೆ ಬೆಂಗಳೂರಿಗೆ ಬರೋ ಮುನ್ನವೇ ಸವಾಲು ಹಾಕಿದ್ದ ಕೃಷ್ಣ ಬೈರೇಗೌಡ ಬೆಂಗಳೂರಿನ ಗಾಂಧಿ ಭವನದಲ್ಲಿ ವೇದಿಕೆ ನಿರ್ಮಾಣ ಮಾಡಿದ್ರು. ಆದರೆ ನಿರ್ಮಲಾ ಸೀತಾರಾಮನ್ ಮಾತ್ರ ಚರ್ಚೆಯಿಂದ ದೂರ ಉಳಿದು ಬಿಟ್ರು. ಮಾನ್ಯ ಗೃಹ ಸಚಿವರು ಕೇಂದ್ರ ಸರ್ಕಾರ IMCT ಅವರ ರಿಪೋರ್ಟ್ ಅನ್ನ ಅವರ ಟೇಬಲ್ ಮೇಲೆ ಇಟ್ಟು ಧೂಳು ಕುಡಿಯೋದಕ್ಕೆ ಆಗಿ 5 ತಿಂಗಳಾಗಿದೆ. ದ್ವೇಷ ಇಲ್ಲದೆ ಇದ್ರೆ ಇಂಥ ಸುಳ್ಳುಗಳು ಬರೋದಿಲ್ಲ. ಯಾಕೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದೀರಿ? ಯಾಕೆ ನಮ್ಮ ಮೇಲೆ ಅನ್ಯಾಯದ ಹಠಕ್ಕೆ ಬಿದ್ದಿದ್ದೀರಿ? ಕ್ರಿಕೆಟ್ನ ಟಿಕೆಟ್ ಕೇಳೋಕ್ ಹೋಗಿದ್ವಾ ಎಂದ ಪ್ರಿಯಾಂಕ. ಇನ್ನು ಇತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪರಿಹಾರದ ವಿಚಾರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ನಾವು ಅಮಿತ್ ಶಾರನ್ನ ಭೇಟಿ ಮಾಡಿದ್ದು ಕ್ರಿಕೆಟ್ ಟಿಕೆಟ್ ಕೇಳೋಕ ಅಂತ ಖಾರವಾಗಿ ಉತ್ತರಿಸಿದ್ದಾರೆ. ಇತ ವಿಪಕ್ಷ ನಾಯಕ ಆರ್ ಅಶೋಕ್ ಅಮಿತ್ ಶಾ ಹೇಳಿಕೆಯನ್ನೇ ಸಮರ್ಥಿಸಿಕೊಂಡ್ರು. ಮತ್ ನಾವು ಹೋಗಿ ಅಮಿತ್ ಶಾ ಅವರ ಹತ್ರ ಭೇಟಿಯಾದಾಗ ಏನು ಹೋಗಿ BCCI ಸ್ಟೇಟಸ್ ಮತ್ತೆ ಅಹಮದಾಬಾದ್ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಟಿಕೆಟ್ ಕೇಳಕ ಹೋಗಿದ್ವಿ ನಾವು. ದೇಶ ಅದು ನಿಮ್ಗೆ ಏನ್ ದಾಡಿ ಇತ್ತು ಬರ ಘೋಷಣೆ ಮಾಡಕ್ಕೆ? ಅವತ್ತು ಏನ್ ಪ್ರಾಬ್ಲಮ್? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನೀವು ಜುಲೈಯಲ್ಲೇ ಘೋಷಣೆ ಮಾಡಿಬಿಟ್ಟಿದ್ರೆ ನೀವು ಡಿಲೇ ಮಾಡಿ ಈಗ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಿರಲ್ಲ. ಮಂಡ್ಯ ಚುನಾವಣಾ ಅಖಾಡದಲ್ಲಿ ಗಂಡಸ್ತನದ ಗುದ್ದಾಟ. ಕಾಂಗ್ರೆಸ್ ಶಾಸಕ ಕದಲೂರು ಉದಯಾಡಿರೋ ಇದೇ ಮಾತು ನೋಡಿ.
ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಗಂಡಸ್ತನದ ವಿವಾದವನ್ನೇ ಹುಟ್ಟುಹಾಕಿದೆ. HDK ಅಂಡ್ ಫ್ಯಾಮಿಲಿ ಸ್ಪರ್ಧೆ ಬಗ್ಗೆ ಫೆಬ್ರವರಿ ತಿಂಗಳಲ್ಲಾಡಿರೋ ಮಾತು ದಳಪತಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಗಂಡಸರಿಲ್ವಾ ಅಂದಿರೋ ಶಾಸಕ ಉದಯ್ಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಗೋವಾಗೆ ಹೋಗಿ ಗಂಡಸ್ತನ ಕಳೆದುಕೊಂಡಿರಬೇಕು ಅಂತ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಉದಯ್ ಹೇಳಿದ್ದೇನೋ ನೋಡಿ. ಅದೇನೋ ಗಂಡಸ್ತನ ಅಂತೆಲ್ಲ ಯಾರ್ಯಾರೋ ಮಾತಾಡಿದ್ರು. ಪಾಪ ಎಲ್ಲಿದ್ರು ಇವರೆಲ್ಲ, ಎಲ್ಲಿತ್ತೋ ಇವರು ಗಂಡಸ್ತನ. ಪಾಪ ಇಲ್ಲಿ ಶ್ರೀಲಂಕಾದಲ್ಲೋ ಗೋವಾದಲ್ಲೋ ತುಂಬಾ ಕಳ್ಕೊಂಡ್ಬಿಟ್ಟಿರ್ಬೇಕು ಗಂಡಸ್ತನ. ಇವಾಗ ಗೋವಾ ಶ್ರೀಲಂಕಾ ಜನ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯ ಮಗನೇ ಕಳ್ಕೊಂಡಿರ್ಬೇಕು. ಸ್ವಲ್ಪ ಗಂಡಸ್ತನ ಫೈಟ್ ಇಷ್ಟಕ್ಕೆ ನಿಂತಿಲ್ಲ. ಉದಯ್ಗೆ ತಿರುಗೇಟು ಕೊಟ್ಟ ಮಾಜಿ ಶಾಸಕ ಸುರೇಶ್ ಗೌಡ, ನಿನಗೆ ಅಷ್ಟೊಂದು ಗಂಡಸ್ತನ ಇದೆಯಾ, ಬಾ ನೋಡೋಣ ಅಂತ ಸವಾಲನ್ನೇ ಎಸೆದಿದ್ದಾರೆ. ನಿನಗೆ ಅಷ್ಟೊಂದು ಗಂಡಸ್ತನ ಇದೆಯಾ, ಬಾಂಗದ ನೋಡೋಣ. ಮನೆ ಗಂಟಲ್ಲ, ನಮ್ಮ ರೋಡ್ಗಳಿಗೆ ಬಾ, ನೀನು ಗಂಡಸ್ತನ ತೋರಿಸ್ಕೊಡ್ತೀವಿ ನಾವು. ಅಲ್ಲಿ ಗೌರವ ಬೇಡವಾ ಒಬ್ಬ ಶಾಸಕನಾಗಿ? ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅಂತಕ್ಕಂಥದ್ದು. ರಾಜಕೀಯ ಅಖಾಡದಲ್ಲಿ ಅಬ್ಬರಿಸ್ತಿರೋ ನಾಯಕರ ಆಹ್ವಾನ ಪಂಥಾಹ್ವಾನ ಜೋರಾಗಿದೆ. ಮತ್ತೊಂದ್ ಕಡೆ ಮಾತಿನ ಯುದ್ಧವೂ ಜೋರಾಗಿದ್ದು ಅಖಾಡ ಕಾವೇರಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ನಡೀತಾ ಇರುವಂತಹ ತೆರಿಗೆ ಅನುದಾನ ಸಮರ ಏನು? ನಿರ್ಮಲಾ ಸೀತಾರಾಮನ್ ಹೇಳಿದ್ದೇನು? ಕೃಷ್ಣ ಭೈರೇಗೌಡ ತೆರಿಗೆ ಅನ್ಯಾಯದ ಬಗ್ಗೆ ಕೊಟ್ಟಂತ ಮಾಹಿತಿ ಏನು? ಇದೆಲ್ಲದರ ಕಂಪ್ಲೀಟ್ ಮಾಹಿತಿ 1,87,00,000 ಅಂದ್ರೆ 1.87 ಲಕ್ಷ ಕೋಟಿ ಅನ್ಯಾಯದ ಸತ್ಯ ವಿಶೇಷ ಕಾರ್ಯಕ್ರಮ ಇದು 9:29ಕ್ಕೆ ಪ್ರಸಾರ ಆಗುತ್ತೆ. ತಪ್ಪದೇ ವೀಕ್ಷಿಸಿ ಇದನ್ನ.